ನಾನು ಚರಣ ಇವರ್ನಾಡ್ ಪೀಪಲ್ ಟಿವಿಗೆ ಸ್ವಾಗತ. ಸೊ ಭಾರತದ ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ SIR ಅದನ್ನು ನಡೆಸ್ತಾ ಇದೆ. ಸೊ ಇದು ಸಂವಿಧಾನಿಕ ಹೌದೋ ಅಲ್ವೋ ಅನ್ನುವ ಬಗ್ಗೆ 2026 ಅಂದ್ರೆ ಈ ವರ್ಷದ ಮೇ 27ರಂದು ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳ ಪೀಠ ತೀರ್ಪನ್ನ ಕೊಟ್ಟಿತ್ತು. ಸೂರ್ಯಕಾಂತ್ ಮತ್ತೆ ಬಾಗ್ಚಿ ಪೀಠ ತೀರ್ಪನ್ನ ಕೊಟ್ಟಿದೆ, SIR ಅನ್ನ ಎತ್ತಿ ಹಿಡಿದಿದೆ. ಸೊ 2026 ಮೇ 4ರಂದು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಪ್ರಕಟ ಆದ ತಕ್ಷಣ ಕಲ್ಕತ್ತಾದ ಖಾಲಿಘಾಟ್ ನಿವಾಸದಲ್ಲಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಆಡಳಿತ ಏನಿತ್ತು, 15 ವರ್ಷಗಳ ಆಡಳಿತ, ಮೊದಲ ಬಾರಿಗೆ ಅದು ಸೋಲನ್ನ ಕಂಡಿತ್ತು. ಆಗ ಅವರು, ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ, ನಾನು ಜನರ ತೀರ್ಪಿನಿಂದ ಸೋತಿಲ್ಲ, ಬದಲಾಗಿ ಸಂಚಿನಿಂದ ಅಂದ್ರೆ ಬಿಜೆಪಿಯ ಸಂಚಿನಿಂದ ನಾನು ಸೋತಿದ್ದೇನೆ ಅಂತ ಅವರು ಹೇಳಿದ್ರು, ಆರೋಪ ಮಾಡಿದ್ರು. ಅವರು ಚುನಾವಣಾ ಆಯೋಗ ಮತ್ತೆ ಕೇಂದ್ರ ಭದ್ರತಾ ಸಂಸ್ಥೆಗಳು ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಇಡೀ ವೋಟ್ಗಳ ಅಂದ್ರೆ ಮತಗಳ ದರೋಡೆಯನ್ನ ಮಾಡಿವೆ ಅಂತ ಆರೋಪಿಸಿದ್ರು. ಸೊ ನಾನ್ ಸೋತಿಲ್ಲ, ಆದ್ರಿಂದ ರಾಜಭವನಕ್ಕೆ ನಾನು ಹೋಗೋದಿಲ್ಲ, ನನ್ನ ರಾಜೀನಾಮೆಯನ್ನ ಸಲ್ಲಿಸುವುದಿಲ್ಲ ಅಂತ ಅವರು ಹೇಳಿದ್ರು. ನಂತರ ಹೊಸದಾಗಿ ಆಯ್ಕೆಯಾದಂತಹ ಅವರ ಪಕ್ಷದ ಶಾಸಕರೊಂದಿಗೆ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅನ್ನ ಅವರು ಮಾಡಿದ್ರು. ಸೊ ಅವರಿಗೆ ಇಷ್ಟ ಇದ್ರೆ ರಾಷ್ಟ್ರಪತಿ ಆಡಳಿತ ಹೇರಳಿ, ಈ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನ ಹೇರಳಿ, ಅವರಿಗೆ ಇಷ್ಟ ಇದ್ರೆ ನನ್ನನ್ನ ಇಲ್ಲಿಂದ ಪದಚ್ಯುತಗೊಳಿಸಲಿ, ಈ ದಿನವನ್ನ ಭಾರತೀಯ ಪ್ರಜಾಪ್ರಭುತ್ವದ ಕಪ್ಪು ದಿನವೆಂದು ಇತಿಹಾಸದಲ್ಲಿ ದಾಖಲಿಸಲಿ ಅಂತ ಅವರು ಹೇಳಿದ್ರು. ಯಾರು? ಮಮತಾ ಬ್ಯಾನರ್ಜಿ ಅವರು. ಸೊ ಮಮತಾ ಬ್ಯಾನರ್ಜಿಯ ಈ ಹೆಜ್ಜೆ ಇಟ್ಟಿದ್ದಕ್ಕೆ ಮುಖ್ಯ ಕಾರಣ ಏನಂದ್ರೆ, ತಾವು ಮತ್ತೆ ತಮ್ಮ ತೃಣಮೂಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಕೊನೆಯ ಉಳಿದಿರುವ ಸ್ತಂಭ ಆಗಿರುವಂತಹ ಸ್ವತಂತ್ರ ಚುನಾವಣಾ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿ ಭಾರತವನ್ನ, ದೇಶವನ್ನ ಫ್ಯಾಸಿಸ್ಟ್ ಸ್ವರೂಪದ ಒಂದು ಹಿಂದುತ್ವ ರಾಷ್ಟ್ರವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಅವರ ತಂತ್ರ, ಆ ತಂತ್ರದ ವಿರುದ್ಧ ಆಗಿತ್ತು. ಅದಕ್ಕೆ ನಾವೇ ಮೊದಲ ಬಲಿಪಶುಗಳು ಆಗಲಿದ್ದೇವೆ ಅಂತ ಅವರ ಅರಿವಿಗೆ ಬಂದಿತ್ತು. ಹಾಗಾಗಿ ಅವರು ಇಂತಹ ಒಂದು ನಿರ್ಧಾರವನ್ನು ತಗೊಂಡಿದ್ರು. ಸೊ ಈ ಗುರಿಗಾಗಿ ಅಂದ್ರೆ ಈ ಗುರಿಯನ್ನ ಸಾಧಿಸುವುದಕ್ಕಾಗಿ ಮೋದಿ ಆಯ್ಕೆ ಮಾಡಿಕೊಂಡಿರುವಂತಹ ಅಸ್ತ್ರ ಏನಂದ್ರೆ, ಅದು ಮತದಾರರ ಪಟ್ಟಿಯ ಪರಿಷ್ಕರಣೆ, ಅದು ಕೂಡ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ SIR. ವಿಶೇಷ ಎಂಬ ಪದವೇ ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆಗಳು ಸಮರ್ಪಕವಾಗಿ ನಡೆದಿಲ್ಲ ಎನ್ನುವ ಭಾವನೆಯನ್ನ ಅದು ತೋರಿಸ್ತದೆ. ಅಂದ್ರೆ ಹಿಂದೆ ನಡೆದಿರುವಂತಹ ಸಾಮಾನ್ಯವಾದ ಒಂದು ವರ್ಷ ನಡೆಯುವಂತಹ ಪರಿಷ್ಕರಣೆಗಳು ಸರಿಯಾಗಿ ನಡೆದಿಲ್ಲ, ಆ ಕಾರಣಕ್ಕಾಗಿ ನಾವು ವಿಶೇಷ ಅನ್ನುವಂತಹ ಒಂದು ಪರಿಷ್ಕರಣೆಯನ್ನು ನಡೆಸ್ತಾ ಇದ್ದೇವೆ ಅನ್ನುವ ಭಾವನೆಯನ್ನ ಆ ಪದ ನಮಗೆ ಹುಟ್ಟಿಸ್ತದೆ. ಆದ್ರಿಂದ ಕೆಲ ವರ್ಷಗಳಿಗೊಮ್ಮೆ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಕಳೆದ ವರ್ಷ ಬಿಹಾರ್ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಗಳ ಮುನ್ನ ಇಂತಹ 2 SIRಗಳನ್ನ ನಡೆಸಲಾಯಿತು. ಆದ್ರೆ ನಂತರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತೆ ಬಿಹಾರದಲ್ಲಿ ಬಿಜೆಪಿಯ ನೇತೃತ್ವದ ಮೈತ್ರಿಕೂಟಕ್ಕೆ ಒಂದು ನಿರ್ಣಾಯಕವಾದಂತಹ ಜಯ ಸಿಕ್ಕಿತ್ತು ಎಲೆಕ್ಷನ್ ನಲ್ಲಿ. ಈಗ ದೇಶದ 28 ರಾಜ್ಯಗಳಲ್ಲಿ ಜನಸಂಖ್ಯೆ ಅತ್ಯಧಿಕ ಆಗಿರುವಂತಹ 11 ರಾಜ್ಯಗಳಲ್ಲಿ ಮತ್ತೆ ಕೇಂದ್ರ ಸರ್ಕಾರ ನೇರವಾಗಿ ಆಡಳಿತ ನಡೆಸುವಂತಹ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 3ರಲ್ಲಿ SIR ಪೂರ್ಣಗೊಂಡಿದೆ. ಸೊ ಈ ಬೆಳವಣಿಗೆಗಳು ಒಂದೇ ಮಾದರಿಯನ್ನು ಸೂಚಿಸ್ತದೆ. ಅಂದ್ರೆ ಈ SIRಗಳು ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸೋದಕ್ಕಾಗಿ ಮಾಡ್ತಾ ಇಲ್ಲ, ಬದಲಾಗಿ ಮೋದಿ ಸರ್ಕಾರಕ್ಕೆ ಈ ಚುನಾವಣೆಯ ಹಿಂದೆ ಏನಿದೆ ಈ ಚುನಾವಣೆಯನ್ನ ಗೆಲ್ಲುವಂತಹ ದಾರಿಯನ್ನ ಸುಗಮಗೊಳಿಸೋದಕ್ಕೆ ಅವರು ಮಾಡ್ತಾ ಇದ್ದಾರೆ ಅನ್ನುವುದು ಸ್ಪಷ್ಟ ಆಗುತ್ತೆ. ಇದನ್ನೇ ಮಮತಾ ಬ್ಯಾನರ್ಜಿ ಒಂದು ಎಚ್ಚರಿಕೆಯ ಮಾತುಗಳಾಗಿ ಹೇಳಿತು. ಸೊ ಪ್ರಶ್ನೆ ಏನಂದ್ರೆ, ಕಳೆದ 11 ವರ್ಷಗಳಿಂದ ಪ್ರಧಾನಿಯಾಗಿರುವ ಮೋದಿ ಈಗ ಮಾತ್ರ ಯಾಕೆ SIR ಅನ್ನು ತರ್ತಾ ಇದ್ದಾರೆ ಅನ್ನೋದು. 2024 ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಅವರಿಗೆ ಕೊಟ್ಟ ಆಘಾತವೇ ಇದಕ್ಕೆ ಮುಖ್ಯ ಕಾರಣ. ಅದೇ ಸಮಯದಲ್ಲಿ ಚುನಾವಣಾ ಆಯೋಗದ ಮೇಲಿನ ತಮ್ಮ ಪ್ರಭಾವವನ್ನ ಬಲಪಡಿಸಿಕೊಂಡಿರೋದ್ರಿಂದ, ಅಂದ್ರೆ ಇಷ್ಟು ವರ್ಷಗಳ ಆಡಳಿತದಲ್ಲಿ ಅವರು ಚುನಾವಣಾ ಆಯೋಗವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಈ ಕ್ರಮವನ್ನ ಯಾವುದೇ ಅಡೆತಡೆ ಇಲ್ಲದೆ ಜಾರಿಗೊಳಿಸಬಹುದು ಎನ್ನುವಂತಹ ವಿಶ್ವಾಸ ಅವರಿಗೆ ಬಂದಿದ್ದು. ಸೊ ಚುನಾವಣಾ ಆಯುಕ್ತರ ನೇಮಕಾತಿಯ ಮೇಲೆ ಸರ್ಕಾರ ಸಂಪೂರ್ಣ ನಿಯಂತ್ರಣ ಇರಬಾರದು ಅನ್ನುವ ಉದ್ದೇಶದಿಂದ ಸಾಮಾಜಿಕ ಹೋರಾಟಗಾರರು ನ್ಯಾಯಾಲಯದ ಮೆಟ್ಟಲನ್ನ ಹೇರಿದ್ರು ಹಿಂದೆ. ಅಂದ್ರೆ ಚುನಾವಣಾ ಆಯೋಗವನ್ನ ಆಡಳಿತಾರೂಢ ಪಕ್ಷ ಅಥವಾ ಕೇಂದ್ರದಲ್ಲಿ ಆಡಳಿತ ನಡೆಸುವಂತ ಸರ್ಕಾರ ಕಂಟ್ರೋಲ್ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಸೊ 2023 ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಪೀಠ ಒಂದು ತೀರ್ಪನ್ನು ಕೊಡ್ತದೆ. ಏನಂದ್ರೆ, ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರ ಆಯುಕ್ತರ ನೇಮಕಾತಿಗೆ ಸ್ವತಂತ್ರ ಹಾಗೂ ಪಾರದರ್ಶಕ ವ್ಯವಸ್ಥೆಯನ್ನು ರೂಪಿಸುವ ಕಾನೂನನ್ನು ತರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿತ್ತು. ಆವರೆಗೆ ಪ್ರಧಾನಮಂತ್ರಿ, ಆಮೇಲೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಒಂದು ಸಮಿತಿ ಏನಿತ್ತು, ಅದು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಬೇಕು ಅಂತ ಆಗ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿತ್ತು. ಆಗ
ಮೋದಿ ಅವರ ಬಾಯಿಗೆ ಲಡ್ಡು ಬಂದು ಬಿತ್ತು. ಅವರು ತಕ್ಷಣವೇ ಒಂದು ಕಾನೂನನ್ನು ತಂದರು. ಅಂದ್ರೆ ಈ ಕಾನೂನನ್ನು ತಂದರು, ಆದ್ರೆ ಅದರಲ್ಲೊಂದು ಪ್ರಮುಖವಾದ ಬದಲಾವಣೆಯನ್ನು ಮಾಡಿದ್ರು. ಈ ಆಯ್ಕೆ ಸಮಿತಿ ಏನಿತ್ತು ಮೂವರದ್ದು, ಈ ವಿರೋಧ ಪಕ್ಷದ ನಾಯಕ, ಆಮೇಲೆ ಪ್ರಧಾನಿ, ಆಮೇಲೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್, ಈ 3 ಜನರ ಸಮಿತಿಯಲ್ಲಿ ಈ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ನ ಬದಲಿಗೆ ಪ್ರಧಾನಮಂತ್ರಿಯಿಂದ ನಾಮಿನೇಟ್ ಆಗಿರುವಂತಹ ಒಬ್ಬ ಕೇಂದ್ರ ಸಚಿವನನ್ನ ತಂದರು. ಅಂದ್ರೆ ಈಗ ಇಬ್ಬರು ಆಡಳಿತಾರೂಢ ಸರ್ಕಾರದ ಪ್ರತಿನಿಧಿಗಳು, ಒಬ್ಬ ವಿರೋಧ ಪಕ್ಷದ ನಾಯಕ ಆಯಿತು. ಅಂದ್ರೆ ಬಿಜೆಪಿ ಮತ್ತೆ ಅದರ ಮಿತ್ರ ಪಕ್ಷಗಳು ಆಡಳಿತದಲ್ಲಿ ಇದ್ದ ಕಾರಣಕ್ಕಾಗಿ ಈ ಬದಲಾವಣೆಗೆ ಒಪ್ಪಿಗೆ ಸಿಕ್ಕಿತ್ತು. ಇದರ ಪರಿಣಾಮವಾಗಿ ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಆಡಳಿತಾರೂಢ ಪಕ್ಷ ಬಿಜೆಪಿಗೆ ಒಂದು ಶಾಶ್ವತವಾದ ಒಂದು ಶಕ್ತಿ, ಬಹುಮತ ಸಿಕ್ಕಿತ್ತು. ಇದೇ ಅಧಿಕಾರವನ್ನು ಬಳಸಿಕೊಂಡು ಬಿಜೆಪಿ ಚುನಾವಣೆಯನ್ನ ತನ್ನ ಪರವಾಗಿ ತಿರುಗಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ. ಸೊ ಈ ಕಾನೂನಿನ ವಿರುದ್ಧ ಹಲವಾರು ನಾಗರಿಕ ಸಂಘಟನೆಗಳು, ನಾಗರಿಕ ಹಕ್ಕುಗಳ ಸಂಘಟನೆಗಳು, ಸಾರ್ವಜನಿಕ ಬದುಕಿನಲ್ಲಿರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅವರಲ್ಲಿ ಈಗ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಅಂದ್ರೆ ADR, ಆಮೇಲೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್, ಕಾಮನ್ ಕ್ಲಾಸಸ್, ಮತ್ತೆ ಸೆಂಟರ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅವರೆಲ್ಲ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ನ ಈ ಎಲ್ಲ ಅರ್ಜಿಗಳನ್ನ ಒಟ್ಟು ಮಾಡಿ ಒಂದು ವಿಚಾರಣೆಯನ್ನು ನಡೆಸ್ತಾ ಇದೆ. ಆದ್ರೆ ವಿಚಾರಣೆ ಆರಂಭವಾಗೋದಕ್ಕೆ 3 ವರ್ಷಗಳು ಆರಂಭ ಆಗಿ 3 ವರ್ಷ ಕಳೆದಿವೆ. ಸಾಮಾನ್ಯವಾಗಿ ನ್ಯಾಯವನ್ನ ಬೇಗ ಕೊಟ್ರೆ, ಅಂದ್ರೆ ಬೇಗ ತೀರ್ಪನ್ನ ಕೊಟ್ರೆ ಕೆಲವೊಮ್ಮೆ ಅನ್ಯಾಯ ಆಗಬಹುದು ಅನ್ನುವ ಒಂದು ವಾದ ಇದೆ. ಆದ್ರೂ ಕೂಡ ಈ ವಿಷಯದಲ್ಲಿ ನ್ಯಾಯ ಕೊಡುವುದು ಲೇಟ್ ಆದ್ರೆ, ಅಂದ್ರೆ ಚುನಾವಣಾ ಆಯುಕ್ತರನ್ನ ಹೇಗೆ ನೇಮಕ ಮಾಡಬಾರ್ದು ಅನ್ನೋ ತೀರ್ಪನ್ನ ಕೊಡುವುದಕ್ಕೆ ಲೇಟ್ ಆದ್ರೆ ಸರ್ಕಾರಕ್ಕೆ ತನ್ನ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ, ತನ್ನ ತಂತ್ರಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಷ್ಟು ಸಮಯ ಸಿಕ್ಕಿದ ಹಾಗೆ ಆಯ್ತು. ಸೊ 2025 ಮಾರ್ಚ್ 24 ಮೋದಿ ಸರ್ಕಾರ ತನ್ನ ಪ್ರಮುಖ ಅಸ್ತ್ರವನ್ನ ಬಳಸೋದಕ್ಕೆ ಆರಂಭ ಮಾಡಿತು, ಅದು SIR. ಚುನಾವಣಾ ಆಯೋಗ ತನ್ನ ಬೇರೆ ಬೇರೆ ಪ್ರೆಸ್ ರಿಲೀಸ್ಗಳಲ್ಲಿ, ಆಮೇಲೆ ಕ್ವೆಶ್ಚನೇರ್ಗಳಲ್ಲಿ, ಪ್ರಶ್ನೋತ್ತರಗಳಲ್ಲಿ ಈ SIR ಏನಿದೆ ಅದು 2002 ಮತ್ತೆ 2004 ನಡೆದಿತ್ತು ಅಂತ ಹೇಳಿದೆ. ನಂತರ ದೇಶದಲ್ಲಿ ದೊಡ್ಡ ಪ್ರಮಾಣದ ಜನಸಂಖ್ಯಾ ಬದಲಾವಣೆಗಳು ನಡೆದಿವೆ. ಕೆಲವರು ಸತ್ತಿದ್ದಾರೆ, ಕೆಲವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗಿದ್ದಾರೆ, ಕೆಲವು ಇನ್ನು ನಕಲಿ ದಾಖಲೆಗಳು ಇದ್ದಾವೆ, ಇನ್ನು ಕೂಡ ಈ ಪಟ್ಟಿಯಲ್ಲಿ ಉಳಿದಿರಬಹುದು ಅಂತ ಅದು ವಾದವನ್ನ ಮಾಡಿತ್ತು. ಅದಕ್ಕಾಗಿ SIR ತರ್ತಾ ಇದ್ದೇವೆ ಅಂತ ಡಿಫೆಂಡ್ ಮಾಡ್ಕೊಳ್ತು. ಅಂದ್ರೆ ಕಳೆದ 2 ದಶಕಗಳಿಂದ ಕೇವಲ ವಾರ್ಷಿಕ ಪರಿಷ್ಕರಣೆಗಳಷ್ಟೇ ನಡೆದಿರೋದ್ರಿಂದ ಅವುಗಳಲ್ಲಿರುವ ದೋಷಗಳನ್ನ ಸರಿಪಡಿಸೋದಕ್ಕೆ ಇಷ್ಟು ಸಾಕಾಗೋದಿಲ್ಲ ಅಂತ SIR ಅನ್ನ ಸಮರ್ಥನೆ ಮಾಡಿಕೊಂಡಿತ್ತು ಚುನಾವಣಾ ಆಯೋಗ. ಸೊ ಇದು ಮತದಾರರನ್ನ ತಪ್ಪು ದಾರಿಗೆ ಎಳೆಯುವಂತಹ ಪ್ರಯತ್ನ. ಕಳೆದ 75 ವರ್ಷಗಳ ಚುನಾವಣಾ ಇತಿಹಾಸವನ್ನ ನೋಡಿದ್ರೆ ಇದು ಕೇವಲ ನೆಪ ಅನ್ನೋದು ಸ್ಪಷ್ಟ ಆಗತ್ತೆ. ಸ್ವಾತಂತ್ರ್ಯದ ನಂತರ ದೇಶದಲ್ಲಿ 18 ಲೋಕಸಭಾ ಚುನಾವಣೆಗಳು ಮತ್ತೆ 345 ವಿಧಾನಸಭಾ ಚುನಾವಣೆಗಳು ನಡೆದಿವೆ. ಈ ಅವಧಿಯಲ್ಲಿ ಚುನಾವಣಾ ಆಯೋಗದ ಸ್ವತಂತ್ರತೆ, ಅದರ ಇಂಡಿಪೆಂಡೆನ್ಸಿ ಮತ್ತೆ ಅದರ ಕಾರ್ಯಕ್ಷಮತೆಯ ಕುರಿತು ಗಂಭೀರ ಪ್ರಶ್ನೆಗಳು ಇಲ್ಲಿಯವರೆಗೆ ಎದ್ದೇ ಇರಲಿಲ್ಲ, ಹೆಚ್ಚು ಎದ್ದಿರಲಿಲ್ಲ. ಸೊ 1948ರಿಂದ 1952ರವರೆಗೆ ಚುನಾವಣಾ ಆಯೋಗವು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕನ್ನು ಜಾರಿಗೊಳಿಸೋದಕ್ಕೆ ದೇಶದ ಮೊದಲ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿತ್ತು. ಆಗ ಭಾರತದಲ್ಲಿನ ಲಕ್ಷಾಂತರ ಗ್ರಾಮಗಳು, ಟೌನ್ಗಳು, ಸಿಟಿಗಳಲ್ಲಿ ಮನೆಗೆ ಹೋಗಿ ಜನಗಣತಿಯನ್ನ ನಡೆಸೋದೇ ಒಂದು ದೊಡ್ಡ ಏಕೈಕ ಮಾರ್ಗ ಇದಕ್ಕೆ ಅಂತ ಅದು ಕಂಡುಕೊಂಡಿತ್ತು. ಅಂತಹ ಒಂದು ಬೃಹತ್ ಕಾರ್ಯವನ್ನ ಅದು ಕೈಗೊಂಡಿತ್ತು. ಅದಕ್ಕೆ 4 ವರ್ಷಗಳು ಬೇಕಾಯಿತು ನೆಹರು ಗವರ್ಮೆಂಟ್ಗೆ. ಸೊ ಆ ಮೂಲ ಪಟ್ಟಿಯನ್ನು 1967ರವರೆಗೆ 5 ವರ್ಷಕ್ಕೊಮ್ಮೆ ನವೀಕರಿಸಲಾಯಿತು. ನಂತರ ಇಂದಿರಾ ಗಾಂಧಿ ಗವರ್ಮೆಂಟ್ ಏನಿತ್ತು ಅದು ಕೇಂದ್ರ ಮತ್ತೆ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನ ಬೇರ್ಪಡಿಸಿದ ಬಳಿಕ 1971ರಿಂದ 5 ವರ್ಷಗಳಲ್ಲಿ 2 ಬಾರಿ ಪರಿಷ್ಕರಣೆ ನಡೆಸಲಾಯಿತು. ಇದರಿಂದ ಚುನಾವಣಾ ಆಯೋಗದ ಚುನಾವಣಾ ಆಯೋಗಕ್ಕೆ ಹೆಚ್ಚು ಕೆಲಸ ಸಿಕ್ಕಿದಾಗಾಯಿತು, ಅದರ ಭಾರ ಹೆಚ್ಚಾಯಿತು. ಹಾಗಾಗಿ 10 ವರ್ಷಗಳಿಗೊಮ್ಮೆ ನಡೀತಾ ಇದ್ದಂತಹ ಜನಗಣತಿ ಮತ್ತೆ ನಂತರ ಡಿಜಿಟಲ್ ದಾಖಲೆಗಳು ಬಂದ ನಂತರ ಅವರ ಕೆಲಸ ಸುಲಭ ಆಯಿತು. ಸೊ ಇನ್ನು 2 ದಶಕಗಳ ಬಳಿಕ ಅಂದ್ರೆ 1998ರಲ್ಲಿ ಕೆಲವು ರಾಜ್ಯಗಳಲ್ಲಿ ಮತ್ತೆ 2004ರಲ್ಲಿ ದೇಶದಾದ್ಯಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ EVM ಮತ್ತೆ ಡಿಜಿಟಲ್ ದಾಖಲೆ ವ್ಯವಸ್ಥೆ ಜಾರಿಗೆ ಬಂತು. ಇದೇ ಅವಧಿಯಲ್ಲಿ 2002 ಮತ್ತೆ 2004ರಲ್ಲಿ ಒಂದು ತೀವ್ರ ಪರಿಷ್ಕರಣೆ ನಡೆಸಲಾಯಿತು. ಆಗ ಸಿದ್ಧಗೊಂಡ ಮೂಲ ಮತದಾರರ ಪಟ್ಟಿಯೇ ಆ ನಂತರ ನಡೆದಂತಹ ಎಲ್ಲ ಚುನಾವಣೆಗಳಿಗೆ ಆಧಾರ ಆಯಿತು. 2025ರಲ್ಲಿ ಮೋದಿ ಸರ್ಕಾರ ಆರಂಭಿಸಿದ ಈ SIR ಏನಿದೆ ಇದು ಇದೇ 2002, 2004ರ ಪಟ್ಟಿಯನ್ನ ಮೂಲ ದಾಖಲೆ ಅಂತ ಪರಿಗಣಿಸಿ ಇದನ್ನ ಮಾಡ್ತಾ ಇದೆ. ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ 1951ರಿಂದ 2004ರವರೆಗೆ ಚುನಾವಣಾ ಆಯೋಗ ಏನೇನೋ ಅನುಭವವನ್ನ ಪಡ್ಕೊಂಡಿತ್ತು. ಮತದಾರರ ನೋಂದಣಿ, ಆಮೇಲೆ ದಾಖಲೆಗಳನ್ನ ನಿರ್ವಹಿಸುವಲ್ಲಿನ ಒಂದು ನಿರಂತರ ಸುಧಾರಣೆಗಳು, ಇವೆಲ್ಲ
ದೇಶದ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕೆ ನೆರವಾದವು, ಜಾಸ್ತಿ ಮಾಡಿತು. ಆದ್ರೆ ಚುನಾವಣಾ ಆಯೋಗವೇ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪಟ್ಟಿ 2025-26 SIR ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಮುಂದೆ ತಂದು ತೋರಿಸ್ತದೆ. ಮತದಾರರ ಪಟ್ಟಿಯನ್ನ ವಿಸ್ತರಿಸುವ ಬದಲು ಅದು ಮತದಾರರ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದೆ. ಹಾಗಾದ್ರೆ ಈ ಪರಸ್ಪರ ಸಂಪೂರ್ಣ ವಿರುದ್ಧವಾದ ಎರಡು ಪ್ರವೃತ್ತಿಗಳಲ್ಲಿ ಯಾವುದನ್ನ ಭಾರತದ ಜನರು ನಂಬಬೇಕು? 2002 ಮತ್ತೆ 2004 SIR ಮತದಾರರ ಪಟ್ಟಿಯನ್ನ SIR ಏನಿತ್ತು ಅದು ಮತದಾರರ ಸಂಖ್ಯೆಯನ್ನ ಹೆಚ್ಚಿಸಿತ್ತು. ಆದ್ರೆ 2025-26 SIR ಗಣನೀಯ ಪ್ರಮಾಣದಲ್ಲಿ ಮತದಾರರ ಸಂಖ್ಯೆಯನ್ನ ಕಡಿಮೆ ಮಾಡಿದೆ. ಭಾರತದ ಜನಸಂಖ್ಯೆ 2004ರಲ್ಲಿ 113.6 ಕೋಟಿ ಇದ್ದದ್ದು 2024ರಲ್ಲಿ 144.2 ಕೋಟಿಗೆ ಏರಿಕೆ ಆಗಿದೆ. ಅಂದ್ರೆ 30.6 ಕೋಟಿಗೂ ಹೆಚ್ಚಳವನ್ನ ಜನಸಂಖ್ಯೆ ಕಂಡಿದೆ. ಅಂದ್ರೆ 2002ರಿಂದ 2024 ನಡುವಿನ ಅವಧಿಯಲ್ಲಿ ಜನಸಂಖ್ಯೆ ಹೆಚ್ಚಾದ ಹಾಗೆ ಮತದಾರರ ಸಂಖ್ಯೆಯು ಹೆಚ್ಚಾಗಿದೆ. ಸೊ ಇದು ಹಿಂದಿನ ಚುನಾವಣಾ ಆಯೋಗದ ಈ ನೋಂದಣಿ ಅಂದ್ರೆ ವೋಟರ್ ಲಿಸ್ಟ್ಗೆ ಆಡ್ ಮಾಡೋದು, ಆಮೇಲೆ ಅದರ ಪರಿಷ್ಕರಣೆ ವ್ಯವಸ್ಥೆಗಳೇನಿರ್ತವೆ ಅವು ದೇಶದ ಜನಸಂಖ್ಯೆಯ ಬದಲಾವಣೆಗಳನ್ನ ಸಮರ್ಪಕವಾಗಿ ನಿಭಾಯಿಸಿದ ರೀತಿ. 2002ರಿಂದ 2024ರವರೆಗೆ ದೇಶದ ಮತದಾರರ ಸಂಖ್ಯೆ 30.64 ಕೋಟಿಗೆ ಹೆಚ್ಚಳ ಆಗಿದೆ. ಅಂದ್ರೆ ಪ್ರತಿ ವರ್ಷ ಸರಾಸರಿ 1.5 ಕೋಟಿ ಹೊಸ ಮತದಾರರು ಪಟ್ಟಿಗೆ ಸೇರ್ತಾ ಇದ್ದಾರೆ. ಸೊ ಈ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಮತ್ತೆ ನರೇಂದ್ರ ಮೋದಿ ಇಬ್ರು ಪ್ರಧಾನಿ ಆಗಿದ್ದು. ಚುನಾವಣಾ ಆಯೋಗದ ಅಂಕಿಅಂಶಗಳು ಮತದಾರರ ಸಂಖ್ಯೆ ವರ್ಷಕ್ಕೆ 1.56 ಸುಮಾರು 1.56% ಹೆಚ್ಚಾಗಿದೆ ಅಂತ ತೋರಿಸ್ತಾ ಇದೆ. ಇದು 18 ವರ್ಷ ಮೇಲ್ಪಟ್ಟ ಜನಸಂಖ್ಯೆಯ ಬೆಳವಣಿಗೆಗೆ ಕಂಪೇರ್ ಮಾಡಬಹುದು, ಅಷ್ಟೇ ಇದೆ. ಸೊ ಹೀಗಿರುವಾಗ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ನಕಲಿ ಹೆಸರುಗಳು, ಸತ್ತವರ ಹೆಸರುಗಳು, ಆಮೇಲೆ ವಲಸೆ ಹೋದವರು, ಸ್ಥಳಾಂತರಗೊಂಡವರ ಹೆಸರುಗಳು ಉಳಿದಿವೆ ಅನ್ನೋದು ಚುನಾವಣಾ ಆಯೋಗದ ಏನು ಈ ವಾದ ಇದೆ ಇದು ಪ್ರಶ್ನಾರ್ಹ. ಹಾಗಾದ್ರೆ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ 10%ಗಿಂತ ಹೆಚ್ಚು ಮತದಾರರ ಹೆಸರುಗಳು ಯಾಕೆ ಡಿಲೀಟ್ ಆದವು, ಕಾಣೆಯಾದವು ಅಂತ 2 ಕಾರಣಗಳಿರ್ಬೋದು. ಮೊದಲನೇದು 2004 ಹಳೆಯ ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ತಮ್ಮ ಊರಿಗೆ ಹೋಗಿ ದಾಖಲೆಗಳನ್ನ ತಂದು ಸಲ್ಲಿಸುವುದಕ್ಕೆ ಕಷ್ಟ ಆಗಿರೋದ್ರಿಂದ ಅವರು ಅಥವಾ ಅನೇಕರಿಗೆ ಈ ಪ್ರಯತ್ನವನ್ನ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಆಗಿರ್ಬೋದು. ಎರಡನೇದು ಜನರು ತಾವು ಭಾರತದ ನಾಗರಿಕರು ಅನ್ನೋದನ್ನ ಸಾಬೀತುಪಡಿಸಬೇಕು ಎನ್ನುವ ಒತ್ತಡಕ್ಕೆ ಒಳಗಾಗಿದ್ದು. ಆಧಾರ್ ಕಾರ್ಡ್ ಇದ್ರು, ಆಮೇಲೆ ಅನೇಕ ವಲಸೆ ಕಾರ್ಮಿಕರು ಬೇರೆ ಬೇರೆ ದಾಖಲೆಗಳನ್ನ ತಮ್ಮ ಊರಿನಿಂದ ತರಲಿಕ್ಕೆ ಆಗದೇ ಇದ್ದಾಗ, ಆಧಾರ್ ಕಾರ್ಡ್ ಇದ್ರೂ ಕೂಡ ಬೇರೆ ದಾಖಲೆಗಳು ಇಲ್ಲದೆ ಇದ್ದಾಗ ಅವರಿಗೆ ಅವರ ಸಿಟಿಸನ್ಶಿಪ್ ಅನ್ನ ಪ್ರೂವ್ ಮಾಡೋದಕ್ಕೆ ಆಗದೇ ಇದ್ದ ಕಾರಣಕ್ಕಾಗಿ ಅವರ ಹೆಸರುಗಳನ್ನು ಡಿಲೀಟ್ ಮಾಡಿರಬಹುದು. ಸೊ ಮತದಾರರ ಸಂಖ್ಯೆಯಲ್ಲಿ ಕಂಡು ಬಂದ 10% ಕುಸಿತ ಏನಿತ್ತು ಅದು ಬಡ ಜನರ ಅಂದ್ರೆ ಈ ರೀತಿಯ ದಾಖಲೆಗಳನ್ನು ಸಬ್ಮಿಟ್ ಮಾಡೋದಕ್ಕೆ ಆಗದಂತಹ ಬಡವರ ಸಂಖ್ಯೆ ಆಗಿದೆ ಇದು. ಹಾಗಾಗಿ ಅನೇಕ ಬಡ ಜನರು ಮತದಾನ ಪ್ರಕ್ರಿಯೆಯಿಂದ ಹೊರಗೆ ಉಳಿದಿರೋದನ್ನ, ಅವರನ್ನ ಮತದಾನದ ವ್ಯವಸ್ಥೆಯಿಂದ ಹೊರಗೆ ಹಾಕಿರುವುದನ್ನ ತೋರಿಸ್ತಾರೆ. ಅಂದ್ರೆ ಇಂತಹ ಬಡ ಆಮೇಲೆ ವಲಸೆ ಕಾರ್ಮಿಕ ವರ್ಗಗಳಲ್ಲಿ ಹೆಚ್ಚಾಗಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ. ಆದ್ರಿಂದ ಈ ಪ್ರಕ್ರಿಯೆಯಿಂದ ಬಡವರು, ಹಿಂದುಳಿದ ವರ್ಗಗಳ ಜನರಿಗೆ ಮತದಾನದ ಹಕ್ಕು ನಿಧಾನವಾಗಿ ಇಲ್ಲವಾಗಿಸ್ತಾ ಇದ್ದಾರೆ. ಸೊ ಬಂಗಾಳದಲ್ಲಿ ನಡೆದದ್ದು ಮುಂದೆ ದೇಶದ ಇತರ ಭಾಗಗಳಲ್ಲಿ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.